ಎಸ್ಟಿ ಸಮುದಾಯದ ಶಾಸಕರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಭೆ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಭೆ ಬಳಿಕ ಪ್ರತಿಕ್ರಿಯೆ ಕೂಡ ಕೊಟ್ಟರು. ಎಸ್ಟಿ ಸಮುದಾಯದ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದರು. ಅದಾದ ಬಳಿಕ ಮಾತನಾಡಿದ ಅವರು, ಎಸ್ಟಿ ಸಮುದಾಯದ ಶಾಸಕರೊಂದಿಗೆ ನಾವು ಸಿಎಂ ಅವರನ್ನ ಭೇಟಿ ಮಾಡ್ತೀವಿ. 2-3 ಸಮುದಾಯದ ವಿಷಯಗಳು ಇದಾವೆ. ಮೀಸಲಾತಿ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಸಮುದಾಯದ ಹಲವಾರು ಬೇಡಿಕೆಗಳು ಸರ್ಕಾರದ ಮುಂದೆ ಇಡೋದಕ್ಕೆ ಸಿಎಂ ಅವರನ್ನ ನಾವು ಭೇಟಿ ಮಾಡ್ತೀವಿ. ಎಸ್ಟಿ ಸಮುದಾಯದ ಎಲ್ಲ ಶಾಸಕರೊಂದಿಗೆ ಸೇರಿ ಸಿಎಂ ಅವರನ್ನ ಭೇಟಿ ಮಾಡ್ತೀವಿ ಅಂತ ಸಭೆ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸ್ಪೆಷಲಿ ರಿಸರ್ವೇಷನ್ ಬಗ್ಗೆ ಕೋರ್ಟ್ನಲ್ಲಿ ಸ್ಟೇ ಆಗೋದ್ರಿಂದ ಅದನ್ನ ನಮ್ಮ ಪರವಾಗಿ ವಾದ ಮಾಡಬೇಕು, ಇಲ್ಲಾರ ಸ್ಟೇ ವೇಕೇಟ್ ಆಗಬೇಕು. ಅದಕ್ಕೆ ಸೀನಿಯರ್ ಅಡ್ವೊಕೇಟ್ ನೇಮಿಸಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸೊ ಆ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಈ ಸ್ವಾಮೀಜಿ ಅವರು ಶಾಸಕರು ಹೋಗ್ತಾ ಇದ್ವಿ. ಅದನ್ನೇ ಹೇಳ್ತೀವಿ, ಇದ್ದಂಗೆ ಹೆಂಗೆ 2 ಇದ್ದು 2 ಕೊಡಬೇಕಂತ ಅದು ಕೂಡ ಡಿಮಾಂಡ್ ಮಾಡ್ತೀವಿ. ಮತ್ತೆ ನಮ್ದು VC ಇಲ್ಲ, ವೈಸ್ ಚಾನ್ಸಲರ್ ಎಸ್ಟಿ ಸಮುದಾಯದವ್ರು ಯಾರು ಇಲ್ಲ, ಸುಮಾರು ಇದೆ, ಒಂದು 30-20 ಇರ್ಬೋದು, ಒಬ್ರು ಕೂಡ ಇಲ್ಲ. ಅದನ್ನು ಮಾಡ್ತೀವಿ. ಇನ್ನು ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದೆ, ಮಾಡ್ತೀವಿ. 2-3 ವಿಷಯ ಇದೆ ಸಮಸ್ಯೆ ಬಗ್ಗೆ, ಅದನ್ನು ಡಿಸ್ಕಸ್ ಮಾಡ್ತೀವಿ. ಸ್ಪೆಷಲಿ ಇದು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದಂತಹ ಮಾತುಗಳು. ನೋಡಿ, ಎಸ್ಟಿ ಸಮುದಾಯದ ಶಾಸಕರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಭೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಎಸ್ಟಿ ಸಮುದಾಯದ ಶಾಸಕರ ಜೊತೆಯಲ್ಲಿ ನಾವು ಸಿಎಂ ಅವ್ರನ್ನ ಭೇಟಿ ಮಾಡ್ತೀವಿ. 2-3 ವಿಷಯಗಳಿದ್ದಾವೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಅವ್ರನ್ನ ಭೇಟಿಯಾಗಿ ಅದನ್ನು ಅವರ ಮುಂದೆ ಇಡ್ತೀವಿ. ಸಮುದಾಯದ ಹಲವಾರು ಬೇಡಿಕೆಗಳು ಸರ್ಕಾರದ ಮುಂದೆ ಇಡೋದಕ್ಕೆ ಅವರನ್ನು ಭೇಟಿ ಮಾಡ್ತೀವಿ. ಎಸ್ಟಿ ಸಮುದಾಯದ ಎಲ್ಲ ಶಾಸಕರೊಂದಿಗೆ ಸೇರಿ ಭೇಟಿಯಾಗ್ತೀವಿ ಅಂತ ಅವರು ಮಾತನಾಡಿದ್ದಾರೆ. ಹೀಗಾಗಿ ಯಾವಾಗ ಸಿಎಂ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗ್ತಾರೆ, ಯಾವ ವಿಚಾರಗಳನ್ನು ಅವರ ಮುಂದೆ ಇಡುತ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಹೀಗಾಗಿ ಇವತ್ತಿನ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅನ್ನುವಂಥದ್ದು ಕೂಡ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆಗ ಎಲ್ಲವೂ ಕೂಡ ಹೊರಬೀಳುತ್ತೆ. ಇದೀಗ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. 1-2-3 ವಿಷಯಗಳಿದ್ದಾವೆ, ಅದನ್ನು ಸಿಎಂ ಅವರ ಮುಂದೆ ಇಡಬೇಕು. ಹೀಗಾಗಿ ಸಿಎಂ DK ಶಿವಕುಮಾರ್ ಅವರನ್ನು ನಾವು ಭೇಟಿ ಮಾಡ್ತೀವಿ. ಅವರ ಜೊತೆಗೆ ಸಮುದಾಯದ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ. ಆ ಸಮಸ್ಯೆಗಳಿಗೆ ಪರಿಹಾರ ನೀಡೋದಕ್ಕೆ ಸಿಎಂ ಅವ್ರನ್ನ ಮನವಿ ಮಾಡ್ಕೊಳ್ತೀವಿ ಸಮುದಾಯದ ಮೂಲಕವಾಗಿ. ಇದೇ ಕಾರಣಕ್ಕೋಸ್ಕರ ನಾವು ಸಭೆ ಮಾಡಿದ್ವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟೀಕರಣ ಕೊಟ್ಟರು, ಈ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಈಗ ಸಮುದಾಯವಾರು ಆ ಒಂದು ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸೋದು ಕೂಡ ಸಿಎಂ ಅವರಿಗೆ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಇರುವಂತಹ ಪ್ರಶ್ನೆ. ಯಾಕಂದರೆ ಸಮುದಾಯವಾರು ಎಲ್ಲ ಸಮುದಾಯಗಳನ್ನು ಕೂಡ ಸಮಾಧಾನ ಮಾಡಬೇಕು. ಆ ಒಂದು ಚಾಲೆಂಜ್ ಕೂಡ DK ಶಿವಕುಮಾರ್ ಅವರ ಮುಂದೆ ಇದೆ. ಹಲವಾರು ಸಮಸ್ಯೆಗಳು ಹಾಗೆ ಪೆಂಡಿಂಗ್ ಬಿದ್ದಿದ್ದಾವೆ. ಅದನ್ನು ಕೂಡ ಯಾವ ರೀತಿಯಾಗಿ ಅವರು ಪರಿಹರಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಹೀಗಾಗಿ ಈಗ ಎಸ್ಟಿ ಸಮುದಾಯದ ಸಮಸ್ಯೆಗಳು 2-3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಅವ್ರನ್ನ ಭೇಟಿ ಮಾಡಿ ನಾವು ಅವರಿಗೆ ವಿಷಯವನ್ನು ತಿಳಿಸ್ತೀವಿ ಅಂತ ಇದೀಗ ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ಸಮುದಾಯದ ನಾಯಕರೊಂದಿಗೆ ಶಾಸಕರೊಂದಿಗೆ ಚರ್ಚೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಸಿಎಂ ಅವ್ರನ್ನ ಭೇಟಿಯಾಗಿ ತಮ್ಮ ಸಮುದಾಯದ ಬೇಡಿಕೆಗಳೇನಿದ್ದಾವೆ ಆ ಬೇಡಿಕೆಗಳನ್ನು ಅವರ ಮುಂದೆ ಇಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಹೀಗಾಗಿ DK ಶಿವಕುಮಾರ್ಗೆ ಮುಂದಿನ ದಿನಗಳಲ್ಲಿ ಸಮುದಾಯವಾರು ಕಂಟಕಗಳು ಆರಂಭವಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಅವರು
ಯಾವೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಸಮುದಾಯದ ಬೇಡಿಕೆಗಳನ್ನು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇತ್ತ ಡಿ ಕೆ ಶಿವಕುಮಾರ್ ಅವರನ್ನು ಯಾವಾಗ ಭೇಟಿ ಮಾಡ್ತಾರೆ, ಯಾರ್ಯಾರು ಭೇಟಿ ಮಾಡ್ತಾರೆ ಅದನ್ನು ಕೂಡ ನೋಡಬೇಕಾಗತ್ತೆ. ಬಹುತೇಕವಾಗಿ ಸಿ ಎಂ ಅವರನ್ನು ಆದಷ್ಟು ಬೇಗನೆ ಭೇಟಿಯಾಗಿ ಈ ವಿಚಾರಗಳನ್ನು ಮುಂದೆ ಇಡೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಎಸ್ ಟಿ ಸಮುದಾಯದ ಶಾಸಕರು ಇವತ್ತು ಸಭೆ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಬೈಟ್ ತಗೊಳ್ರಪ್ಪ ಅವ್ರದ್ದು.